ಸಿನಿಮಾಗಳಲ್ಲಿ ಪೊಲೀಸ್ ಅಂದ್ರೆ ಹೀರೋ, ರೌಡಿ ಅಂದ್ರೆ ವಿಲನ್. ಆದ್ರೆ ಬೆಂಗಳೂರಿನ ಈ ರಿಯಲ್ ಲೈಫ್ ಸ್ಟೋರಿಯಲ್ಲಿ ಇಬ್ಬರೂ ವಿಲನ್ಗಳೇ. ರಕ್ಷಣೆ ಕೊಡಬೇಕಾದ ಪೊಲೀಸ್ ಅಧಿಕಾರಿಯೇ ಕಾಮುಕನಂತೆ ವರ್ತಿಸಿದ್ರೆ, ಜನರಿಗೆ ಬೆದರಿಕೆ ಹಾಕುವ ಲೇಡಿ ಡಾನ್ ನ್ಯಾಯ ಕೇಳಿ ಕಮಿಷನರ್ ಆಫೀಸ್ ಮೆಟ್ಟಿಲೇರಿದ್ರೆ ಹೇಗಿರುತ್ತೆ? ಹೌದು, ಇದು ರಾಜ್ಯದ ಪೊಲೀಸ್ ವ್ಯವಸ್ಥೆ ತಲೆ ತಗ್ಗಿಸುವಂತಹ ಪ್ರಕರಣ. ಮೊದಲು ನಾವು ಪೊಲೀಸ್ ಇಲಾಖೆಯ ಮಾನ ಹರಾಜು ಹಾಕ್ತಿರುವ ಇನ್ಸ್ಪೆಕ್ಟರ್ ಬಗ್ಗೆ ಮಾತನಾಡೋಣ. ಇವರ ಹೆಸರು ಪಾಪಣ್ಣ, ಕೋಣನಕುಂಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್. ಅಧಿಕಾರಿಗಳನ್ನ ಮಟ್ಟ ಹಾಕಬೇಕಾದ ಇವರು ಮಹಿಳಾ ರೌಡಿ ಶೀಟರ್ ಯಶಸ್ವಿನಿ ಗೌಡ ಹಿಂದೆ ಲವ್ ಮಾಡು ಅಂತ ಬಿದ್ದಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಚಿನ್ನು, ಮುದ್ದು, ಬಂಗಾರಿ ಅಂತ ಮೆಸೇಜ್ ಮಾಡೋದು, ಮನೆಯಲ್ಲಿ ಯಾರೂ ಇಲ್ಲ ಬಾ ಅಂತ ಕರೆಯೋದು ಇವರ ನಿತ್ಯದ ಕಾಯಕವಾಗ್ತಿತ್ತಂತೆ. 2017ರಲ್ಲಿ ಬಸವನಗುಡಿಯಲ್ಲಿದ್ದಾಗ್ಲೂ ಇದೇ ಚಾಳಿಗೆ ಇವರು ಸಸ್ಪೆಂಡ್ ಆಗಿದ್ರು. ಆದ್ರೆ ಇವರ ಬುದ್ಧಿ ಬದಲಾಗಿಲ್ಲ ನೋಡಿ. ಇವರ ಲೈಂಗಿಕ ಪ್ರಚೋದನೆಯ ಆಡಿಯೋಗಳು ಈಗ ವೈರಲ್ ಆಗಿವೆ. ಬೇಲಿಯೇ ಎದ್ದು ಹೊಲ ಮೇದಂತೆ ವರ್ತಿಸ್ತಾ ಇರುವ ಇವರಿಂದ ಸಾಮಾನ್ಯ ಜನರಿಗೆ ರಕ್ಷಣೆ ಸಿಗುವುದಕ್ಕೆ ಸಾಧ್ಯವೇ? ಇನ್ನು ಇನ್ಸ್ಪೆಕ್ಟರ್ ವಿರುದ್ಧ ಕಮಿಷನರ್ಗೆ ದೂರು ಕೊಟ್ಟಿರುವ ಯಶಸ್ವಿನಿ ಗೌಡ ಅವರೇನು ಸಮಾಜ ಸೇವಕಿಯಲ್ಲ. ಈಕೆ ಬೆಂಗಳೂರಿನ ಕುಖ್ಯಾತ ಲೇಡಿ ಡಾನ್. 47 ವರ್ಷದ ಯಶಸ್ವಿನಿ ಮತ್ತು ಆಕೆಯ ಗಂಡ ಮಹೇಶ್ ಇಬ್ಬರೂ ರೌಡಿ ಶೀಟರ್ಗಳೇ. ಇವತ್ತು ನಾನಿಲ್ಲಿ ಕಮಿಷನರ್ ಆಫೀಸ್ ಮುಂದೆ ಬಂದಿದ್ದೀನಿ. ಕೋಣಗುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ. ನನಗೆ ತುಂಬ ಟೋಟಲಿ ಹರಾಸ್ ಮಾಡ್ತಿದ್ದಾರೆ. ಕೆಟ್ಟ ಮೆಸೇಜ್ ಕಳಿಸೋದು, ಪ್ರತಿನಿತ್ಯ ಡೈಲಿ ಬೆಳಿಗ್ಗೆ ಫೋನ್ ಮಾಡ್ತಾರೆ, ಸಾಯಂಕಾಲ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಯಾಕೆ ವಾಪಸ್ ನೀನು ಮಾಡಲ್ಲ, ಯಾಕೆ ಮಾತಾಡ್ತಿಲ್ಲ ನನ್ನ ಹತ್ರ, ನಿಮ್ಮ ಮನೆಗೆ ಬರಬೇಕು ಅಂತಾರೆ. ಏನು ಅರ್ಥ ಸರ್? 2017 ಇವರು ಇರ್ತಾರೆ ಇನ್ಸ್ಪೆಕ್ಟರ್ ಪಾಪಣ್ಣ. ಎನ್ಕ್ವೈರಿಗೆ ಅಂತ ಕರೆಸ್ತಾರೆ. ನನ್ನ 2016 ಎನ್ಕ್ವೈರಿಗೆ ಅಂತ ಕರೆಸ್ತಾರೆ. ನಂಬರ್ ಕೇಳ್ತಾರೆ. ಇನ್ಸ್ಪೆಕ್ಟರ್ ನಂಬರ್ ಕೇಳಿದಾಗ ಕೊಡಲೇಬೇಕು. ಕೊಟ್ಟಾಗ ಎಷ್ಟು ಫಿಲ್ತಿ ಲ್ಯಾಂಗ್ವೇಜಲ್ಲಿ ಮೆಸೇಜ್ ಮಾಡಿದ್ದಾರೆ ಅಂದರೆ, ಅಷ್ಟು ಫಿಲ್ತಿ ಲ್ಯಾಂಗ್ವೇಜು. ಯು ಆರ್ ವೆರಿ ಸೆಕ್ಸಿ, ಅದು ಇದು, ನಾನು ನಿಮ್ಮ ಮನೆಗೆ ಬರಬೇಕು ಅಂತ. ಕಂಪ್ಲೇಂಟ್ ಕೊಡೋಣ ಅಂತ DCP ಆಫೀಸ್ಗೆ ಹೋದ್ರೆ ನನಗೆ ಏನಂತ ಥ್ರೆಟ್ ಕೊಟ್ಟರು, ನೀನೇನಾದ್ರು ಕಂಪ್ಲೇಂಟ್ ಕೊಟ್ರೆ ನಿನ್ನ ಮಕ್ಕಳನ್ನ ಮರ್ಡರ್ ಮಾಡಿಸ್ತೀನಿ ಅಂತ ಅಂದ್ರು ಇನ್ಸ್ಪೆಕ್ಟ್ರು. ಈಕೆಯ ಮೇಲೆ ಒಂದೆರಡಲ್ಲ, ಬರೋಬ್ಬರಿ 8ರಿಂದ 10 ಕ್ರಿಮಿನಲ್ ಪ್ರಕರಣಗಳಿವೆ. ಬೆದರಿಕೆ, ಹಲ್ಲೆ, ಸುಲಿಗೆ ಇವರ ದಿನನಿತ್ಯದ ದಂಧೆ. ಮೊನ್ನೆ ತಾನೇ ಅಂದ್ರೆ 2026ರ ಫೆಬ್ರವರಿಯಲ್ಲಿ ಮನೋಜ್ ಕುಮಾರ್ ಎಂಬ ಯುವ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡಿರುವ ಗ್ಯಾಂಗ್ನ ರೂವಾರಿ ಇದೇ ಯಶಸ್ವಿನಿ. ಸಿಸಿಬಿ ಪೊಲೀಸರು ಈಕೆಯ ಮೇಲೆ ಕೋಕಾದಂತಹ ಕಠಿಣ ಕಾಯ್ದೆ ಹಾಕಿ ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಜಾಮೀನಿನ ಮೇಲೆ ಹೊರಗಿರುವ ಈಕೆ ಈಗ ತನಗೆ ಅನ್ಯಾಯವಾಗಿದೆ ಅಂತ ಪೊಲೀಸ್ ಕಮಿಷನರ್ ಮುಂದೆ ನಿಂತಿದ್ದಾಳೆ. ನೋಡಿ, ಎಂತಹ ವಿಪರ್ಯಾಸ ಅಲ್ವಾ? ಸಮಾಜದ ಸ್ವಾಸ್ಥ್ಯ ಕದಡುವ, ಜನರಿಗೆ ಹೆದರಿಕೆ ಹುಟ್ಟಿಸುವ ರೌಡಿ ಶೀಟರ್ ಈಗ ತನಗೆ ಕಿರುಕುಳ ಆಗ್ತಿದೆ ಅಂತ ಪೊಲೀಸ್ ರಕ್ಷಣೆ ಕೇಳ್ತಿದ್ದಾಳೆ. ಇತ್ತ ರೌಡಿಗಳನ್ನ ಮಟ್ಟ ಹಾಕಿ ಸಮಾಜಕ್ಕೆ ರಕ್ಷಣೆ ಕೊಡಬೇಕಾದ ಇನ್ಸ್ಪೆಕ್ಟರ್ ಅದೇ ರೌಡಿಯ ಹಿಂದೆ ಕಾಮುಕನಾಗಿ ಬಿದ್ದು ಇಲಾಖೆಯ ಮರ್ಯಾದೆ ಕಳೀತಿದ್ದಾರೆ. ಅಪರಾಧಿಗಳು ಕಾನೂನಿನ ಮೊರೆ ಹೋಗೋದು, ಕಾನೂನು ಕಾಪಾಡುವವರು ಅಪರಾಧಿಗಳಂತೆ ವರ್ತಿಸೋದು, ಇದು ನಮ್ಮ ವ್ಯವಸ್ಥೆಯ ಅತಿ ದೊಡ್ಡ ದುರಂತ. ಇವರಿಬ್ಬರ ಮೇಲೂ ಕಾನೂನು ತನ್ನ ಚಾಟಿ ಬೀಸಲೇಬೇಕಿದೆ. ಪಾಪಣ್ಣ ಅಂತ ಕೋಣನಕುಂಟೆ ಪೊಲೀಸ್ ಇನ್ಸ್ಪೆಕ್ಟರು ಅಸಭ್ಯವಾಗಿ ಮೆಸೇಜ್ಗಳು ಮಾಡೋದು, ಕಾಲ್ ಮಾಡೋದು, ಏನು ಯಾರೂ ಇಲ್ಲ ಮನೇಲಿ ಬರಲಾ ಅನ್ನೋದು, ಯಶು ಮುದ್ದು ಯಶು ಚಿನ್ನು ಅಂತಾರೆ. ಈ ಥರ ಸ್ಟ್ರಾಂಗ್ ಲೇಡಿಗೆ ಒಬ್ರಿಗೆ ಈ ಥರ ಮಾಡಿದ್ರೆ ಇನ್ನೋಸೆಂಟ್ ಲೇಡೀಸ್ಗೆ ಹೆಂಗೆ ಮಾಡ್ಬೋದು? ಇನ್ನೋಸೆಂಟ್ ಲೇಡೀಸ್ ಎಲ್ಲ ಎಲ್ಲೋಗ್ಬೇಕು ಕಂಪ್ಲೇಂಟ್ ಕೊಡ್ಬೇಕಂದ್ರೆ? ಈ ಥರ ಇದೊಂದೇ ಕೇಸಲ್ಲ, ತುಂಬ ಜನಕ್ಕೆ ಇದೇ ಥರ ಮಹಿಳೆಯರಿಗೆ ಈ ಥರ ಮೆಸೇಜ್ಗಳು ಮಾಡಿದ್ದಾರೆ. ಕೋಪರೇಟ್ ಮಾಡಿದ್ರೆ ಮಾತ್ರ FIR ಮಾಡೋದು, ಕೋಪರೇಟ್ ಮಾಡಿದ್ರೆ ಮಾತ್ರ ಇನ್ವೆಸ್ಟಿಗೇಷನ್ ಮಾಡೋದಂದ್ರೆ ಅವ್ರ ಅಪ್ಪನ ಮನೆಯಿಂದ ದುಡ್ಡೆಲ್ಲ ಇಲ್ಲಿ ಆಗ್ತಾ ಇರೋದು ಯಾರೂ ಅವ್ರು ಕೊಡ್ತಾ ಇರೋದು.